ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ನಮಸ್ಕಾರ. ವಾರ್ತೆಗಳ ಸ್ವಾಗತ. ಮೊದಲೇ ಮುಖ್ಯಾಂಶಗಳು. ವಸತಿ ಶಾಲೆಯ ಗುತ್ತಿಗೆ ಕಾರ್ಮಿಕರ ಬೇಡಿಕೆ ಈಡೇರಿಸುವಂತೆ ಏಪ್ರಿಲ್ 15ಕ್ಕೆ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ. ಗಂಗಾಧರ್. ಮತ್ತು ಶಿಕ್ಷಕರ ಚುನಾವಣೆ ಮತದಾರರ ಪಟ್ಟಿಯಿಂದ ಕೈಬಿಟ್ಟ ಕುರಿತು ಕಾನೂನು ಹೋರಾಟ. ಮಹಾಂತೇಶ್ ಬಿರಾದರ್. ಆರ್ಟಿಇ ಪ್ರಕಾರ ಗುಣಾತ್ಮಕ ಶಿಕ್ಷಣಕ್ಕಾಗಿ ಏಪ್ರಿಲ್ 14ಕ್ಕೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ. ವಿದ್ಯಾ ಪಾಟೀಲ್. ರಾಜ್ಯದ ಎಲ್ಲ ಕ್ರೈಸ್ಟ್ ವಸತಿ ಶಾಲೆಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ಕಾರ್ಮಿಕರನ್ನು ಖಾಯಂಗೊಳಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಏಪ್ರಿಲ್ 15ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಮಟ್ಟದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರೇಡ್ ಯೂನಿಯನ್ ಸೆಂಟರ್ ಇಂಡಿಯಾ ರಾಜ್ಯ ಕಾರ್ಯದರ್ಶಿ ಎಂ ಗಂಗಾಧರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಇತರೆ ಹಿಂದುಳಿದ ವರ್ಗಗಳ ಗ್ರಾಮೀಣ ವಿದ್ಯಾರ್ಥಿಗಳಿಗಾಗಿ ಶಿಕ್ಷಣದ ಜೊತೆಗೆ ವಸತಿ ಸೌಲಭ್ಯವನ್ನು ನೀಡುತ್ತಿದ್ದು, ಇದಕ್ಕಾಗಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಅಡಿ 2 ದಶಕಗಳಿಂದ ಅಡುಗೆ, ಕಾವಲು, ಡಿ ಗ್ರೂಪ್ ಸೇರಿ ಇತರೆ ಕೆಲಸಗಳನ್ನು ಮಾಡುತ್ತಾ ಹೊರಗುತ್ತಿಗೆ ಆಧಾರದ ಮೇಲೆ ದುಡಿಯುತ್ತಿದ್ದಾರೆ. ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿನ ಈ ಕೆಲಸಗಳು ಖಾಯಂ ಸ್ವರೂಪದ ಕೆಲಸಗಳಾಗಿದ್ದರೂ ಈ ಕಾರ್ಮಿಕರನ್ನು ಖಾಯಂಗೊಳಿಸುತ್ತಿಲ್ಲ ಎಂದರು. ರಾಜ್ಯದಲ್ಲಿ ಒಟ್ಟು 873 ವಸತಿ ಶಾಲೆಗಳು ಇದ್ದು, ಅದರಲ್ಲಿ ಕೆಲಸ ಮಾಡುವ 12,000 ಜನರಿಗೆ ಕೆಲಸಕ್ಕೆ ತಕ್ಕ ಸಂಬಳವನ್ನು ನೀಡಲಾಗುತ್ತಿಲ್ಲ. ವಸತಿ ಶಾಲೆಯಲ್ಲಿನ ಮಕ್ಕಳು ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶವನ್ನು ಗಳಿಸಿದರೆ ಅದರಲ್ಲಿ 99% ಶ್ರಮ ಈ ದುಡಿಯುವ ಕಾರ್ಮಿಕರದ್ದಾಗಿರುತ್ತದೆ ಎಂದು ಹೇಳಿದರು. ರಾಜ್ಯದ ಎಲ್ಲ ವಸತಿ ಶಾಲೆಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ಕಾರ್ಮಿಕರನ್ನು ಖಾಯಂಗೊಳಿಸಬೇಕು. ಖಾಯಂಗೊಳಿಸುವ ತನಕ ಸಮಾನ ಕೆಲಸಕ್ಕಾಗಿ ಸಮಾನ ವೇತನದಂತೆ ತಿಂಗಳಿಗೆ 35,000 ರೂಪಾಯಿ ವೇತನ ಪಾವತಿಸಬೇಕು. ಪ್ರತಿ ವಸತಿ ಶಾಲೆಯಲ್ಲಿ ಸರಾಸರಿ 5 ರಿಂದ 7 ಸಿಬ್ಬಂದಿ ಕೊರತೆ ಇದ್ದು, ಕೆಲಸದ ಭಾರ ತಗ್ಗಿಸಲು ಹಾಗೂ 8 ಗಂಟೆ ಕೆಲಸ ಅನ್ವಯಿಸಲು ಹೆಚ್ಚಿನ ಕೆಲಸಗಾರರನ್ನು ತುಂಬಬೇಕು. ವಸತಿ ಶಾಲೆಯಲ್ಲಿ ದುಡಿಯುತ್ತಿರುವ ಕಾರ್ಮಿಕ ಮಕ್ಕಳಿಗೆ ವಸತಿ ಶಾಲೆ ಹಾಗೂ ಕಾಲೇಜುಗಳಲ್ಲಿ ಶಿಕ್ಷಣ ನೀಡುವ ವ್ಯವಸ್ಥೆಯ ಆದೇಶ ಜಾರಿ ಮಾಡಬೇಕು. ವಾರದ ರಜೆ, ರಾಷ್ಟ್ರೀಯ ರಜೆ ಹಾಗೂ ವೈದ್ಯಕೀಯ ರಜೆಗಳನ್ನು ನೀಡುವ ಪದ್ಧತಿ ಈಗಲಾದರೂ ಜಾರಿಗೆ ತರಬೇಕು. ಇದುವರೆಗೆ ಕಡಿಮೆ ವೇತನ ಪಾವತಿ ಮಾಡಿದ್ದು, ವಸತಿ ಶಾಲೆಯ ಸಿಬ್ಬಂದಿಗೆ ವ್ಯತ್ಯಾಸದ ಅರಿಯರಸ್ ಹಣವನ್ನು ಪಾವತಿಸಬೇಕು. ಈ ಎಲ್ಲ ಬೇಡಿಕೆಗಳನ್ನು ಶೀಘ್ರವೇ ಈಡೇರಿಸಬೇಕೆಂದು ಆಗ್ರಹಿಸಿದರು. ಸ್ವಚ್ಛತೆ ಮಾಡೋದು, ಅಡುಗೆ ಸಹಾಯಕರಿರ್ಬೋದು, ಇದರಲ್ಲಿ ಏನೆಲ್ಲ ವಸತಿ ಶಾಲೆಯಲ್ಲಿ ನೌಕರರ ಕೆಲಸ ಮಾಡ್ತಾರೆ, ಡಿ ಗ್ರೂಪ್ ನೌಕರರ ಕೆಲಸ ಮಾಡ್ತಾರೆ. ಕನಿಷ್ಠ ರಾಜ್ಯದಲ್ಲಿ ಒಂದು 11 ರಿಂದ 12 ಸಾವಿರ ಜನ. 15-20 ವರ್ಷ ಆಯಿತು ಹೊರಗುತ್ತಿಗೆಯಲ್ಲೇ ಕೆಲಸ ಮಾಡ್ತಾರೆ. ಇವ್ರಿಗೆ ಯಾವುದೇ ಕಾಯ ಮಾಡ್ತೀವಿ. ಆಮೇಲೆ ಇವ್ರು ಕೊಡ್ಬೇಕಾದಂಥ ಸರ್ಕಾರದಿಂದ ಕನಿಷ್ಠ ವೇತನ ಸಹಿತ ಹೋಗಿಲ್ಲ. ಕನಿಷ್ಠ ವೇತನ ಎಷ್ಟು? ಅಡಿಯವರಿಗೆ, ಮುಖ್ಯ ಅಡಿಯವರಿಗೆ ಕನಿಷ್ಠ 13,300 ಹಿಡ್ಕೊಂಡು ಅದು ಒಳಗಡೆ 11,000, 12,000 ಕಾವಲುಗಾರಿಗೆ, ಅಡಿಗೆ ಸಹಾಯಕರಿಗೆ, ಮುಖ್ಯ ಅಡಿಗಾರಿಗೆ ಸೇರ್ಕೊಂಡು 13,300 ಲಾಸ್ಟ್ ಕೊಡಬೇಕು. ಈ ಕನಿಷ್ಠ ವೇತನ ಕಾಯ್ದೆಯ ವರ್ಷ ಪೂರ್ತಿ ಸರ್ಕಾರದಿಂದ ಅಪ್ಡೇಟ್ ಆಗ್ತದೆ, ನೋಟಿಫಿಕೇಶನ್ ಆಗ್ತದೆ ಕಾರ್ಮಿಕ ಇಲಾಖೆಯಿಂದ. ಆ ಕನಿಷ್ಠ ವೇತನ ಸಹಿತ ಇವ್ರು ಕೊಡ್ತೀವಿ. ಬಟ್ ರಾಜ್ಯದಲ್ಲಿ ಉಳಿದಿರುವ ಸಂಖ್ಯೆ 11 ರಿಂದ 12,000. ಈ ವಸತಿಯಲ್ಲಿ ಅಂಬೇಡ್ಕರ್, ಏಕಲವ್ಯ, ಮೊರಾರ್ಜಿ, ಅಟಲ್ ಬಿಹಾರಿ ವಾಜಪೇಯಿ, ಇತರೆಲ್ಲ ಹೆಸರಿನಲ್ಲಿ ಅಂಬೇಡ್ಕರ್ ವಸತಿ ಶಾಲೆ, ಕಿತ್ತೂರಾಣಿ ಚೆನ್ನಮ್ಮ, ಇವೆಲ್ಲ ಹೆಸರಿನಲ್ಲಿ ಏನು ಇವತ್ತು ಶಿಕ್ಷಣ ವಸತಿ ಶಾಲೆಗಳಿದ್ದವು.
ಈ ಶಾಲೆಯಲ್ಲಿ ಕನಿಷ್ಠ 99%, 100% ರಿಸಲ್ಟ್ಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಉನ್ನತ ವ್ಯಾಸಕ್ಕೆ ಇವರ ಶ್ರಮವನ್ನು ಕೂಡ ಮುಖ್ಯ ಪ್ರಮುಖ ಕಾರಣ. ಏನು ಆಯಾ ವಸತಿ ಶಾಲೆಗಳು ಸರ್ಕಾರ ತೆರೆದು ಒಳ್ಳೆ ಸ್ಕೀಮೆ, ಒಳ್ಳೆಯ ಶಿಕ್ಷಣದಲ್ಲಿ ಒತ್ತು ಕೊಡಬೇಕಾಗುತ್ತೆ. ಆದರೆ ಮೂಲಕ ಅಡಿಗೊಳಿಸೋರು, ಸ್ವಚ್ಛತೆ ಮಾಡೋರು, ಕಾವಲು ಕಾಯೋರು, ರಾತ್ರಿ ಆಗಲು ವಸತಿ ಶಾಲೆ ಮಹಿಳೆಯರು ಇದೆ, ಪುರುಷರು ಇದೆ, ಬಾಲಕರು ಬಾಲಕಿಯರು. ಆಗ ಇವರನ್ನ ಕಡೆಗಣಿಸಿದ್ರು ಸರ್ಕಾರ. ಏನು ಇವತ್ತು ಕಾಯಿ ಮಾಡಬೇಕಾಗಿತ್ತು, ಕಾಯಿ ಮಾಡಲಿಲ್ಲ. ಹಂಗೆ ಗುತ್ತಿಗೆ ಆಧಾರದಲ್ಲಿ ಮುಂದುವರಿಸಿದ್ದಾರೆ. ಈ ಸಮಾನ ದುಡಿಮೆಗೆ ಸಮಾನ ವೇತನ ಸಹಿತ ನೀಡ್ತಿಲ್ಲ. ಅಲ್ಲಿ ಕೆಲವು ಪರ್ಮನೆಂಟ್ ವರ್ಕರ್ಸ್ ಇದ್ದಾರೆ. ಸುಪ್ರೀಂ ಕೋರ್ಟ್ ಏನ್ ಹೇಳ್ತದೆ, ಪರ್ಮನೆಂಟ್ ವರ್ಕರ್ ಏನ್ ಕೆಲಸ ಮಾಡ್ತಿದ್ರು ಅವರಷ್ಟೇ ಇವರು ಕೆಲಸ ಮಾಡಿ, ಅವ್ರಿಗಿಂತ ಹೆಚ್ಚು ಕೆಲಸ ಮಾಡ್ತಾರೆ. ಆದ್ರೆ ಸಮಾನ ದುಡಿಮೆಗೆ ಸಮಾನ ವೇತನ ಅಲ್ಲಿ ಇಲ್ಲ, ಕೊಡ್ತಿಲ್ಲ. ಅದು ಜಾರಿ ಆಗ್ತಿಲ್ಲ. ಕೇಳ್ತಾ ಬಂದು ಸುಮಾರು ವರ್ಷಗಳು ಕೇಳ್ತಾ ಬಂದು ಅದು ಜಾರಿ ಆಗ್ತಿಲ್ಲ. ಈ ಮನೆ ಸದನದಲ್ಲಿ ಲಾಸ್ಟ್ ಟೈಮ್ ಸದನ ಏನ್ ಕಲಿಸಿ ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು 1.5 ಲಕ್ಷ ಹೊರಗುತ್ತಿಗೆ ಕಾರ್ಮಿಕರ ರಾಜ್ಯದಲ್ಲಿ. ಈ ಒಂದು ಪ್ರತಿಭಟನೆಯಲ್ಲಿ ಪ್ರಮುಖ 7 ಬೇಡಿಕೆ. ಫಸ್ಟ್ ಅವರಿಗೆ ಕಾಯಮಾತಿ ಮಾಡಿದ್ರು, ಕಾಯಮಾತಿ ಮಾಡೋವರಿಗಾದ್ರೂ ಸಮಾನ ದುಡಿಮೆಗೆ ಸಮಾನ ವೇತನ ಕೊಡ್ರೆ ಅನ್ನೋದು. ಆಮೇಲೆ ಈಗ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಸ್ಟಾಫ್ಗಳೇ ಇಲ್ಲ. ಆ ಕಡೆ ರೊಟ್ಟಿ ಅನ್ನ ಏನಾದ್ರು ಮಾಡಬಹುದು ದಕ್ಷಿಣ ಕರ್ನಾಟಕ ಭಾಗದಲ್ಲಿ. ಈ ಕಡೆ ಒಂದು 50 ಹುಡುಗಿ 100 ಹುಡುಗಿದ್ರು ಒಂದು 10 ರೊಟ್ಟಿ ಬಡ್ಲಿಕ್ಕಾದ್ರೂ ಕಾರ್ಮಿಕರು ಬೇಕಿಲ್ಲ. ಮಹಿಳೆಯರು ಇಲ್ಲಿ ಉದ್ಯಮವೇ ಇಲ್ಲ. 11 ಇರಬೇಕಾದಲ್ಲಿ 7, 8, 10, 13 ಇರಬೇಕಾದ್ರೆ 9 ಜನ 8 ಜನ ಹಿಂಗೆ ಕೆಲಸ ಕೊಡ್ತಾರೆ. ರೊಟ್ಟಿ ಮಾಡಿ ಬಡಿಸೋದು ದೊಡ್ಡ ಕಷ್ಟ ಇದೆ. ಅದನ್ನು ಕೂಡ ಪರಿಗಣಿಸಬೇಕು. ಹೆಚ್ಚಿನ ನೌಕರನ್ನ ತುಂಬಬೇಕಂತ ನೋಡಿಸ್ಬೇಕು. ಆಮೇಲೆ ಸಮಾನ ವೇತನ ಈಗಾಗಲೇ ಪರ್ಮನೆಂಟ್ ಅವ್ರ ಆ ಪರ್ಮನೆಂಟ್ ಪೇಮೆಂಟ್ ಅಲ್ಲ, ಕನಿಷ್ಠ 35,000 ಇದ್ರು. ಪರ್ಮನೆಂಟ್ ಕೆಲಸ ಮಾಡೋರಿಗೆ 35,000 ವೇತನದಲ್ಲಿದೆ. ಆ ವೇತನ ಕೂಡ ಈ ಒಂದು ಹೊರಗುತ್ತಿ ನೌಕರಿಗೆ ಕೊಡಿ, ಕಾಯ ಮಾಡುವವರಿಗೂ ಕಾಯ ಆಗುವವರಿಗೂ ಆ ಒಂದು ವೇತನ ಕೊಡಿ ಅನ್ನೋದು ಒಂದು. ಆಮೇಲೆ ಇವ್ರ ಮಕ್ಕಳನ್ನ ಅದರೊಳಗಡೆ ಸೇರಿಸ್ಕೊಳ್ಬೇಕಂತ ಯಾರು ಸೇರಿಸ್ಕೊಳ್ತಾರೆ, ಇವ್ರೇನು ಅಲ್ಲೇ ಮನೆ ಮಾಡಬೇಕಾಗ್ತದೆ, ಹಗಲು ಅಲ್ಲೇ ಇರ್ಬೇಕಾಗ್ತದೆ. ಬೆಳಿಗ್ಗೆ ನಿಮ್ಮೆಲ್ಲರೂ ಸ್ವಚ್ಛತೆ, ಕಾವಲು, ಇನ್ನೇನೇ ಕೆಲಸಗಳು ಅವ್ರ ಮಕ್ಕಳನ್ನ ಸೇರ್ಸಕ್ ರೆಡಿ ಇಲ್ಲ. ಯಾಕಂದ್ರೆ ಕಾನೂನು ಇದೆ, ಅವ್ರ ಮಕ್ಕಳನ್ನ ಅಲ್ಲಿ ಓಡಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತಾರ. ಅದಕ್ಕೆ ಇವನ್ನೆಲ್ಲ ಸೇರಿಸ್ಕೊಂಡು ಪ್ರಮುಖ ಬೆಂಬಲ 3-4 ಬೇಡಿಕೆಗಳು, ರಾಜ್ಯ ಮಟ್ಟದ ಬೇಡಿಕೆಗಳು ಕಾಯಿ ಮಾಡೋದು, ಸಮಾನ ವೇತನ ಕೊಡೋದು. ಆಮೇಲೆ 1970 ಗುತ್ತಿಗೆ ನಿಯಂತ್ರಣ ನಿಷೇಧ ಕಾಯ್ದೆ, 1970 ಏನ್ ಹೇಳ್ತಾರೆ, ಗುತ್ತಿಗೆ ನಿಷೇಧ ಕಾಯ್ದೆ. ಎಲ್ಲಿ ಕಾಯ್ದೆ ಸ್ವರೂಪದ ಕೆಲಸ ಇರ್ತಾರೋ ಅಲ್ಲಿ ಗುತ್ತಿಗೆಯಾಗಿ ನೇಮಕ, ಹೊರಗುತ್ತಿಗೆಯಾಗಿ ನೇಮಕ ಮಾಡಬಾರ್ದಂತ ಕಾನೂನು ಹೇಳ್ತದೆ. ತೀರ್ಪುಗಳು ಹೇಳ್ತವೆ. ಅವ್ರು 74, 75 ಇವೆಲ್ಲ ಕಾಯ್ದೆಗಳು ಇರ್ತವೆ. ಅದಕ್ಕೆ ಇದ್ರ ಪ್ರಕಾರ ಅವ್ರನ್ನ ಗುತ್ತಿಗೆ ತಗೊಳ್ಬಾರ್ದು, ಅವ್ರು ಕಾಯಿ ಮಾಡಿ ಅಂತ ಅನ್ನೋದು ಪ್ರಮುಖ ಡಿಮ್ಯಾಂಡ್ ಆಗಿರೋದ್ರಿಂದ ಈ ಒಂದು ರಾಜ್ಯ ಮಟ್ಟದ ಪ್ರತಿಭಟನೆಗೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು 300-350 ಹೆಚ್ಚು ಕಾರ್ಮಿಕರಿದ್ದಾರೆ. ಈ ನಮ್ಮ ರಾಯಚೂರು ಜಿಲ್ಲೆ, ನಮ್ಮ ಬಿಜಾಪುರ, ಯಾದಗಿರಿ, ಗುಲ್ಬರ್ಗ, ಬೀದರ್, ಬಳ್ಳಾರಿ, ಚಿತ್ರದುರ್ಗ, ಮಂಡ್ಯ, ಮೈಸೂರು, ಕೊಡಗು, ಚಿಕ್ಕಮಗಳೂರು, ದಾವಣಗೆರೆ, ಕೋಲಾರ ಇತರ ಎಲ್ಲ ಕಡೆಯಿಂದ ಇವತ್ತು ಕಾರ್ಮಿಕರು ಏಪ್ರಿಲ್ 15 ಬೆಂಗಳೂರು ಕ್ರೀಡಾ ಪಾರ್ಕ್ಗೆ ಸೇರ್ತಾರೆ. ಈ ನಮ್ಮ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಎಲ್ಲ ವಸತಿ ಹಿಂದುಳಿದ ವರ್ಗದ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಗೊಳಪಡುವಂತ ಕ್ರೈಸ್ ಅಂತ ಹೇಳ್ತಾರೆ. ಕ್ರೈಸ್ ಕರ್ನಾಟಕ ವಸತಿ ಶಾಲೆ ಶಿಕ್ಷಣ ಸಂಸ್ಥೆಗಳಿಗೆ ಬರುವಂತ ಎಲ್ಲ ವಸತಿ ನಿಲಯದ ವಸತಿ ಶಾಲೆಗಳ ನೌಕರರು, ಡಿ ಗ್ರೂಪ್ ನೌಕರರು ಏಪ್ರಿಲ್ 15ಕ್ಕೆ ಬೆಂಗಳೂರು ಹೋರಾಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು, ಇದನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಈ ಮೂಲಕ. ಈ ಸಂದರ್ಭದಲ್ಲಿ ಹುಸೇನಪ್ಪ, ಶಿವರಾಜ್ ಆಲ್ಕೋಡ್, ಬಸವರಾಜ್, ಜೈರುದ್ದೀನ್, ದೇವೇಂದ್ರಪ್ಪ, ಎಂ ನಿರಂಜನ್ ಸೇರಿದಂತೆ ಅನೇಕರಿದ್ದರು. ಶಿಕ್ಷಕರ ಸಂಘದ ಚುನಾವಣೆ ಆರಂಭವಾಗಿದ್ದು, ಆದರೆ ಈ ಬಾರಿಯ ಮತದಾರರ ಪಟ್ಟಿಯಿಂದ ನನ್ನ ಮತ್ತು ನನ್ನ ಪತಿಯ ಹೆಸರನ್ನು ಯಾವುದೇ ಕಾರಣ ಇಲ್ಲದೆ ತೆಗೆದುಹಾಕಲಾಗಿದ್ದು, ಈ ಬಗ್ಗೆ ಕೋರ್ಟ್ ಮೊರೆ ಹೋಗಿ ಕಾನೂನಾತ್ಮಕ ಹೋರಾಟ ಮಾಡುವುದಾಗಿ ಶಿಕ್ಷಕ ಮಹಾಂತೇಶ್ ಬಿರಾದರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಶಿಕ್ಷಕರ ಕಾರ್ಯಕಾರಿ ಸಮಿತಿಯ ಚುನಾವಣಾ ಅಧಿಸೂಚನೆಯನ್ನು ಏಪ್ರಿಲ್ 1ರಂದು ಹೊರಡಿಸಿದರು. ಸೂಚನಾ ಫಲಕಕ್ಕೆ ಏಪ್ರಿಲ್ 3ರಂದು ಹಾಕಲಾಗಿದೆ. ಇದೀಗ ನಾಮಪತ್ರ ಸಲ್ಲಿಕೆ ಆರಂಭವಾಗಿದ್ದು, ಆದರೆ ಚುನಾವಣೆ ಕುರಿತು ಚುನಾವಣಾ ಅಧಿಕಾರಿಗಳು ಯಾವುದೇ ಪತ್ರಿಕಾ ಪ್ರಕಟಣೆಯಾಗಲಿ ನೀಡಿಲ್ಲ. ಬಹಳಷ್ಟು ಶಿಕ್ಷಕರಿಗೆ ಚುನಾವಣೆ ಇದೆ ಎಂಬುದೇ ತಿಳಿದಿಲ್ಲ ಎಂದರು. ಕಳೆದ 5 ವರ್ಷಗಳ ಹಿಂದೆ ನಡೆದ ಶಿಕ್ಷಕರ ಚುನಾವಣೆಯಲ್ಲಿ ನನ್ನ ಮತ್ತು ನನ್ನ ಜೊತೆಗೆ ಇದ್ದ ಹಿರಿಯರು, ಸ್ನೇಹಿತರು ಮತ್ತು ಮಹಿಳಾ ಶಿಕ್ಷಕರನ್ನು ಒಳಗೊಂಡಂತೆ
ಒಟ್ಟು 28 ಜನ ಶಿಕ್ಷಕರ ಹೆಸರನ್ನು ಮತದಾರರ ಪಟ್ಟಿಯಿಂದ ಕೈಬಿಡಲಾಗಿದೆ. ಒಂದು ವೇಳೆ ನನ್ನ ಮತ್ತು ನನ್ನ ತಂಡದವರ ಹೆಸರು ಪಟ್ಟಿಯಲ್ಲಿ ಇದ್ದರೆ ಸೋಲು ಅನುಭವಿಸಬೇಕಾಗುತ್ತದೆ ಎಂಬ ಭಯದಿಂದ ಈಗಿನ ತಾಲೂಕು ಅಧ್ಯಕ್ಷ ಹಾಗೂ ರಾಜ್ಯ ಚುನಾವಣಾಧಿಕಾರಿಗಳು ಸೇರಿ ಈ ಕೆಲಸವನ್ನು ಮಾಡಿದ್ದಾರೆ ಎಂದು ಆರೋಪಿಸಿದರು. ಇತ್ತೀಚೆಗೆ ನನ್ನ ವೈಯಕ್ತಿಕ ಸಂಸ್ಥೆಯಿಂದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗಲೂ ಚುನಾವಣೆ ನೀತಿ ಸಂಹಿತೆ ಇರುವುದರಿಂದ ಕಾರ್ಯಕ್ರಮ ಮಾಡಬಾರದೆಂದು ನೋಟಿಸ್ ನೀಡಿದ್ದರು. ಹೀಗೆ ಅತ್ಯಂತ ಕೆಳಮಟ್ಟದಲ್ಲಿ ನನ್ನ ಮೇಲೆ ದ್ವೇಷ ಸಾಧಿಸಲಾಗುತ್ತಿದೆ. ಇತ್ತೀಚೆಗೆ ರಾಜ್ಯ ಚುನಾವಣೆ ಅಧಿಕಾರಿಯಾದ ಮೆಹಬೂಬ್ ಪಾಷಾ ಎಂಬುವವರು ಜಿಲ್ಲಾ ಚುನಾವಣಾ ಅಧಿಕಾರಿಗೆ ಆರಂಭ ಶೂನ್ಯ ಫಲಿತಾಂಶ ಮಾಡಬೇಕು ಎಂದು ತಿಳಿಸಿದ್ದಾರೆ. ಇದರ ಮೂಲಕ ಯಾರ್ಯಾರಿಗೆ ಎಷ್ಟು ಮತ ಬಿದ್ದಿವೆ ಎಂದು ನಾನು ನೋಡಿದ ಮೇಲೆ ಫಲಿತಾಂಶ ಪ್ರಕಟಿಸಬೇಕು ಎಂದು ಸರ್ವಾಧಿಕಾರ ಧೋರಣೆ ನಡೆಸುತ್ತಿದ್ದಾರೆ ಎಂದು ತಿಳಿದು ಬಂದಿದೆ ಎಂದರು. ಇದೀಗ ನನ್ನ ತಂಡದಿಂದ ಚುನಾವಣೆಗಾಗಿ ಫೈನಲ್ ಸಿದ್ಧಪಡಿಸಿದ್ದು, ಇದೀಗ ನನ್ನ ಮತ್ತು ನನ್ನ ಪತ್ನಿ ಸೇರಿ 28 ಜನರ ಹೆಸರನ್ನು ಮತದಾರರ ಪಟ್ಟಿಯಿಂದ ತೆಗೆಯಲಾಗಿದೆ. ಇದರ ವಿರುದ್ಧ ಕಾನೂನು ನಡೆಸಲಾಗುವುದು ಎಂದರು. ನಿನ್ನೆಯಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರ ಹುದ್ದೆಗಳಿಗೆ ಚುನಾವಣೆ ಆರಂಭ ಆಗಿದೆ. ನಿನ್ನೆಯಿಂದ ನಾಮಪತ್ರ ಪರಿಶೀಲನೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ನಿನ್ನೆಯಿಂದ ಯಾವಾಗಲೂ ಕೂಡ ಯಾವುದೇ ಚುನಾವಣೆಗಳು ನಡೆದರೂ ಕೂಡ ಅದು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಸಂವಿಧಾನಬದ್ಧವಾಗಿ ಪಾರದರ್ಶಕವಾಗಿ ನ್ಯಾಯಯುತವಾಗಿ ನಡೀಬೇಕು ಅಂತಕ್ಕಂಥದ್ದು ನಮ್ಮ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಅಂತಕ್ಕಂಥ ಒಂದು ಪದ ಏನಿದೆ ಅದು ಎತ್ತಿ ತೋರಿಸ್ತದೆ ಅಂತಕ್ಕಂಥ ನಂಬಿಕೆಯಲ್ಲಿ ನಾವು ಬಂದಿರತಕ್ಕಂಥದ್ದು. ಕಳೆದ 20 ವರ್ಷಗಳಿಂದ ಶಿಕ್ಷಕರ ಸಂಘಟನೆಗಳು, ನೌಕರರ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಸಂಘಟನೆಗಳನ್ನು ಮಾಡ್ತಕ್ಕಂಥವ್ರು ನಾನು ಅರ್ಥ ಮಾಡಿಕೊಂಡಿರೋದು ಅಷ್ಟೇ. ಅದಕ್ಕೂ ಮುಂಚಿತವಾಗಿ ವಿದ್ಯಾರ್ಥಿ ದಶೆಯಿಂದಲೇ ನಾವು ಅನೇಕ ಸಂಘಟನೆಗಳಲ್ಲಿ ಕೂಡ ಕೆಲಸವನ್ನು ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಕಳೆದ 16 ತಿಂಗಳ ಹಿಂದೆ ಸರ್ಕಾರಿ ನೌಕರರ ಸಂಘದ ಚುನಾವಣೆ ನಡೀತು. ತಮಗೂ ಕೂಡ ಎಲ್ಲರಿಗೂ ಗೊತ್ತಿರ್ಬೋದು ಅಂತ ನಾನು ಭಾವಿಸ್ತೀನಿ. ಆ ಸಂಘದಲ್ಲಿ ನಾನು ಸೆಕ್ರೆಟರಿ ಆಗಿ ಕೆಲಸ ಮಾಡಿದೆ. ಕಳೆದ 5 ವರ್ಷಗಳ ಕೆಳಗಡೆ ನಾನು ಸೆಕ್ರೆಟರಿ ಆಗಿ ಕೆಲಸ ಮಾಡಿದಾಗ ಆ ನೌಕರರ ಸಂಘದ ಚುನಾವಣೆಯ ಭಾಗವಾಗಿ ಹೆಚ್ಚು ಕೆಲಸವನ್ನು ನಾನೇ ಮಾಡಿದ್ದೆ. ನಮ್ಮ ಜಿಲ್ಲಾಧ್ಯಕ್ಷರ ಅನುಪಸ್ಥಿತಿಯಲ್ಲಿ ನಾನೇ ಮಾಡಿರ್ತಕ್ಕಂಥದ್ದು. ನಾವು ಅಧಿಕೃತವಾಗಿ ಯಾರನ್ನ ಚುನಾವಣಾಧಿಕಾರಿಯಾಗಿ ನೇಮಕ ಮಾಡಿದೀವಿ ಅಂತ ನಾವು ಪತ್ರಿಕೆಗಳಲ್ಲಿ ಕೊಟ್ಟಿದ್ವಿ, ವೇಳಾಪಟ್ಟಿಯನ್ನು ಬಿಟ್ಟಿದ್ವಿ, ಅಧಿಸೂಚನೆಯನ್ನು ಹೊರಡಿಸಿದ್ವಿ ಮತ್ತು 15 ದಿನಕ್ಕಿಂತ ಮುಂಚಿತವಾಗಿ ಮತದಾರರ ಪಟ್ಟಿಯನ್ನು ನಮ್ಮ ಸಂಘದಲ್ಲಿ ಇದೆ. ನಮ್ಮ ಸಂಘದಲ್ಲಿ ನಮ್ಮ ವ್ಯವಸ್ಥಾಪಕರು ಇರ್ತಾರೆ, ಯಾರು ಬೇಕೋ ಅವರನ್ನ ನೋಡ್ಕೊಂಡು ಹೋಗ್ಬೋದು ಇಲಾಖಾವಾರು ಅಂತ ನಾವು ಓಪನ್ ಆಗಿ ಬಿಟ್ಟಿದ್ವಿ. ನನಗೆ ಯಾರಾದ್ರೂ ಫೋನ್ ಮಾಡಿದ್ರು ಕೂಡ ನಾನು ಇಲ್ಲ ಅನ್ನೋ ಸಂದರ್ಭದಲ್ಲಿ ನಮ್ಮ ಕಚೇರಿಯಲ್ಲಿ ಬಂದು ನೋಡ್ಕೊಂಡು ಹೋಗ್ರಿ ನೀವು ಅಂತ ನಾನು ಓಪನ್ ಆಗಿ ಹೇಳಿದ್ದೆ. ನಾವು ಹೊರಗಡೆ ಪೇಪರ್ ಹಾಕಿ ಈಗ ಮೂಲೆಯಲ್ಲಿ ಹಾಕಿದ್ವಿ ಡಿಪಾರ್ಟ್ಮೆಂಟ್ ವೈಸು. ಕೆಲವರು ಅದನ್ನ ಪೇಪರ್ ಯಾವ್ದಾದ್ರು ಕೈ ಒರೆಸ್ಕೊಡೋದು ಅದೆಲ್ಲ ಮಾಡಕತ್ತಿರೋ ಕಾರಣಕ್ಕೆ ನಮ್ಮ ಸಂಘದ ಕಚೇರಿ ಕೆಲಸಗಾರರಿಗೆ ನಾವು ಹೇಳಿದ್ವಿ, ರಾಜ್ಯದಲ್ಲಿ ಇಟ್ಕೊಂಡ್ರಿ ಯಾರು ಬರ್ತಾರೆ ಓಪನ್ ಆಗಿ ಕೊಡ್ತೀವಿ ಅಂತ ನಾವು ಹೇಳಿದ್ವಿ. ಇದು ಪ್ರೊಸೆಸ್. ಈಗ ಶಿಕ್ಷಕರ ಸಂಘದ ಚುನಾವಣೆ ನಡೀತಾ ಇದೆ ಅಂತಕ್ಕಂಥದ್ದೇ ಬಹಳಷ್ಟು ಜನ ಟೀಚರ್ಸ್ ಗೊತ್ತಿರತಕ್ಕಂಥ ವಿಚಾರ. ಯಾವುದೂ ಪತ್ರಿಕಾ ಪ್ರಕಟಣೆಗಳು ಇಲ್ಲಿವರೆಗೂ ಕೂಡ ಬಂದಿಲ್ಲ. ಒಂದು ಅಧಿಸೂಚನೆ ಬರುತ್ತೆ. ಯಾವತ್ತು ಬರುತ್ತೆ ಅಂದ್ರೆ 3ನೇ ತಾರೀಕು ಸಾಯಂಕಾಲ ಒಂದು ಅಧಿಸೂಚನೆ ಬರುತ್ತೆ. ಏನೂ ಬರಲ್ಲ. ಆ ಪೇಪರ್ ಏನಿದೆ ಅಂದ್ರೆ ಜಸ್ಟ್ ಯಾವತ್ತು ನಾಮಪತ್ರ, ಯಾವಾಗ ಲಾಸ್ಟ್ ಡೇಟ್, ಯಾವತ್ತು ಸ್ಕೂಟ್ನಿ, ಯಾವತ್ತು ವಾಪಸ್ ತಗೊಳ್ಳೋದು ಮತ್ತು ಯಾವತ್ತು ಚುನಾವಣೆ ನಡೀತದೆ ಅನ್ನೋದನ್ನ ಬಿಟ್ಟರೆ ಬೇರೆ ಏನು ಅದರಲ್ಲಿ ಬರಲ್ಲ. ಯಾವುದೇ ವಿವರಗಳು ಕೂಡ ಇರಲ್ಲ. ಅದು 3ನೇ ತಾರೀಕಿಗೆ ಬರ್ತದೆ, 1ನೇ ತಾರೀಕಿಗೆ ಡೇಟ್ ಇರ್ತದೆ. ಅಂದ್ರೆ 3 ದಿನ ಹೋಯ್ತಾರೆ. ನೆಕ್ಸ್ಟ್ ಪ್ರೊಸೆಸ್ ಏನಂದ್ರೆ ನಾವು ನಮ್ಮ ಹಂತದಲ್ಲಿ ನಾವು ಕೇಳ್ತಾ ಬಂದ್ವಿ. ನಮ್ಮ BO ಕಚೇರಿಯಲ್ಲಿ ನಮ್ಮ ಸಂಘದ ಸದಸ್ಯತ್ವ ಕಟಾವಣೆ ಆಗ್ತದೆ. ಅದು ನೇರವಾಗಿ HRMS ಮೂಲಕ ಆಗ್ತದೆ. ಹಂಗಾಗಿ ಅವರು ಏನ್ ಪಟ್ಟಿ ಕೊಡ್ಬೇಕು ನಮ್ಮ ಕಚೇರಿಯಿಂದ ಸಂಬಂಧಪಟ್ಟಂತ ಶಿಕ್ಷಕರ ಸಂಘದ ತಾಲೂಕಾಧ್ಯಕ್ಷರಿಗೆ ಅದನ್ನು ಕೊಡ್ತಾರೆ. ಅವರು ಅದೇ ಪಟ್ಟಿಯನ್ನು ಯಥಾವತ್ತಾಗಿ ಅಪ್ರೂವ್ ಮಾಡ್ಕೊಂಡು ಬಂದು ಅದನ್ನೇ ಚುನಾವಣೆಯ ಮತದಾರರ ಪಟ್ಟಿಯನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ಇರೋದು. ನಾನು ಆಗಲೇ ಹೇಳಿದಂಗೆ ಸೆಕ್ರೆಟರಿ ಆಗಿದ್ದಾಗ ಇದೇ ಪತ್ರಿಕಾಗೋಷ್ಠಿಯಲ್ಲಿ ಈಗ ಶಿಕ್ಷಕರ ಸಂಘದ ತಾಲೂಕಾಧ್ಯಕ್ಷ ಅನಿಸ್ಕೊಂಡಂತ ಒಬ್ಬ ವ್ಯಕ್ತಿ ಜೊತೆಗೆ ಅದರ ಜೊತೆ ಇನ್ನೊಂದಿಷ್ಟು ಜನ ಈಗ ಶಿಕ್ಷಕರ ಸಂಘದಲ್ಲಿದ್ದಾರೆ. ಅವರೆಲ್ಲರೂ ಸೇರ್ಕೊಂಡು ಬಂದು ಇದೇ ಪತ್ರಿಕಾಗೋಷ್ಠಿಯನ್ನ ಮಾಡಿದರು. ನೌಕರ ಸಂಘದ ಚುನಾವಣೆ ಬರ್ತಾ ಇದೆ, ಶಿಕ್ಷಕರ ಒಂದಿಷ್ಟು ಮಂದಿ ಹೆಸರು ತೆಗಿತಾರೆ ಅಂತ ಗುಮಾನ ಇದೆ, ತೆಗಿಬಾರ್ದು ಹಂಗೆ ಹಿಂಗೆ ಅಂತ. ನಾವ್ ಯಾವತ್ತೂ ಆಲೋಚನೆಯನ್ನ ನನ್ನ ಜೀವನ ಇರೋ ತರ ಸಂಘಟನಾ ಜೀವನದಲ್ಲಿ ನಾವು ಯಾವತ್ತೂ ಮಾಡಲ್ಲ. ನಾವೇನಾದ್ರೂ ನೇರವಾಗಿ ಜಿದ್ದಿನಿಂದ ಬೇಕಾದ್ರೆ ಎಲೆಕ್ಷನ್ ಮಾಡ್ತೀವಿ, ಸೋತರು ಸಂತೋಷ ಪಡ್ತೀವಿ, ಗೆದ್ರು ಸಂತೋಷ ಪಡ್ತೀವಿ. ಗೆದ್ದವರು ನಮ್ಮವರೇ, ಸೋತವರು ನಮ್ಮವರೇ ಅಂತಕ್ಕಂಥ ಮನೋಭಾವದಿಂದ ನಾನು ಕೆಲಸ ಮಾಡಿದವನು. ಬಟ್ ಅವತ್ತು ನಾನು ಒಂದು ವೇಳೆ ಶಿಕ್ಷಕರ ಸಂಘ ನೌಕರ ಸಂಘದ ಕಾರ್ಯದರ್ಶಿಯಾಗಿ ಹೆಸರುಗಳನ್ನ ಬಿಟ್ಟಿದ್ರೆ ಏನು ಮೊನ್ನೆ ನೌಕರ ಸಂಘದ ಚುನಾವಣೆಗೆ ಜಿದ್ದಿನಿಂದ ಎಲೆಕ್ಷನ್ ಮಾಡಿ ಗೆದ್ದು ಇವತ್ತು ಅಧಿಕಾರದಲ್ಲಿದ್ದಾರೆ, ಅವರೆಲ್ಲ ಅಧಿಕಾರದಲ್ಲಿ ಇರ್ತಿದ್ರೆ ನೀವು ಅನ್ನೋದು ನನ್ನ ಪ್ರಶ್ನೆ. ಜೊತೆಗೆ ಏನಪ್ಪ ಅಂದ್ರೆ ಈ ಅಧಿಸೂಚನೆಯನ್ನ ಇಷ್ಟೆಲ್ಲ ಮಾಡ್ತಾರೆ, ಮಾರ್ಗಸೂಚಿ ಬರ್ತಾರೆ. 1ನೇ ತಾರೀಕು ಅಂತ ಡೇಟ್ ಇದೆ, 1/4/2026 ಅಂತ ಡೇಟ್ ಇದೆ. ಬಂದಿರೋದು ಯಾವಾಗ ಅಂದ್ರೆ 10ನೇ ತಾರೀಕು ಸಾಯಂಕಾಲ 5:30-6 ಗಂಟೆ ಸುಮಾರು ಅದು ಎಲ್ಲಾ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಓಡಾಡಕ್ಕೆ ಶುರುವಾಗ್ತದೆ. ನಾವು ನೇರವಾಗಿ ಪ್ರಶ್ನೆ ಮಾಡಕ್ಕೆ ಶುರು ಮಾಡಿದ್ವಿ. ಬೇರೆ ಗ್ರೂಪ್ ಅಲ್ಲಿ ಚುನಾವಣೆ ಮಾಡ್ತಿದ್ರು, ಬೇರೆ ಏನಾದ್ರು ಮಾಡ್ತಿದ್ರು, ಯಾಕೆ ಯಾವ್ದೋ ವಿಷಯಗಳನ್ನ ಬಹಿರಂಗ ಪಡಿಸ್ತಾ ಇಲ್ಲ ನೀವು ಅಂತ ಬೇರೆ ಗ್ರೂಪ್ ಗಳಲ್ಲಿ ಪ್ರಶ್ನೆ ಮಾಡೋಕೆ ಶುರು ಮಾಡಿದ್ರೆ ಯಾರೋ ಒಬ್ರು ಅನ್ನೋನ್ ಪರ್ಸನ್ ಆ ಗ್ರೂಪ್ ಅಲ್ಲಿ ಒಂದು ಆ ಮಾರ್ಗಸೂಚಿಯನ್ನು ಹಾಕ್ತಾರೆ.
ಮಾರ್ಗಸೂಚಿ ಕೂಡ ಎಷ್ಟು ಕೆಟ್ಟದಾಗಿದೆ ಅಂದ್ರೆ ಅದನ್ನು ಹೇಳಕ್ಕೆ ಆಗಲ್ಲ ನಾವು. ಮತ ಯಾವುದೇ ಒಂದು ಚುನಾವಣೆ ಅಂತ ಬಂದ್ರೆ ಒಬ್ರು ಅಥವಾ ಇಬ್ರು ಅನುಮೋದಕರು ಅಥವಾ ಸೂಚಕರನ್ನ ಇರ್ತದೆ. ಇವರು 5 ಜನ ಸೂಚಕರು ಅನುಮೋದಕರು ಕೇಳ್ತಾ ಇದ್ದಾರೆ. ಮತ್ತೆ ಚುನಾವಣೆಗೆ ಇರ್ತಕ್ಕಂಥವು 5 ವರ್ಷದ ಮೆಂಬರ್ಶಿಪ್ ಪ್ರಕರಣ ಆಗಿರ್ತಕ್ಕಂಥ HRMS ಸ್ಯಾಲರಿ ಸ್ಲಿಪ್ ಗಳನ್ನ ಕೇಳ್ತಾರೆ. ಅದನ್ನು BO ಸೈನ್ ಬೇಕು ಅಂತ ಕೇಳ್ತಾರೆ, ಸೂಚಕರ ಅನುಮೋದಕರ ಸೈನ್ಗಳು ಬೇಕು ಅಂತ ಕೇಳ್ತಾರೆ. ಇದರ ಉದ್ದೇಶ ಏನು ನನಗೆ ಅರ್ಥ ಆಗ್ತಿಲ್ಲ. ಇವತ್ತು ಸಂಡೇ, ನಿನ್ನೆ ಸೆಕೆಂಡ್ ಸ್ಯಾಟರ್ಡೆ, ಯಾರು ಸಿಗ್ತಾರೆ ನಮಗೆ? ನಮ್ಗೆ ಸಂಬಂಧಪಟ್ಟಂತ ಶಿಕ್ಷಣಕ್ಕೆ ನಮ್ಮ ಕೈ ಸಿಗಲಿಲ್ಲ ನಾವು ಚುನಾವಣೆ ನಿಲ್ಲಬಾರದು ಅಂತಕ್ಕಂಥದ್ದು ಏನಾದ್ರೂ ಐತೆ ಪ್ರಶ್ನೆ ನಾವು ಯಾರು ಕಾಣ್ತದೆ. ಸಿಗಲಿಲ್ಲ ಒಂದ್ ವೇಳೆ ನಾವು ಬೇಸ್ಲಿಕ್ಕೆ ಬಂದ್ರೆ ಯಾರು ನಾಮಿನೇಷನ್ ಹಾಕೋದಕ್ಕೆ ಸಾಧ್ಯನೇ ಇಲ್ಲ. ಮುಂದುವರೆದು ಅಧಿಕಾರಿಗಳು ನಮಗೆ ಸ್ನೇಹವಾಗಿ ಆಗಿರ್ಬೋದು, ಸೈನ್ ಮಾಡ್ಬೋದು, ರಜೆಗಳಲ್ಲಿ ಇದ್ರು ಕೂಡ ಇಲ್ಲ ಅಂತ ಹೇಳಲ್ಲ. ಬಟ್ ಕಾಮನ್ ಆಗಿ ಅರ್ಥ ಮಾಡ್ಕೊಳ್ಳೋದು, ಶನಿವಾರ ರಜೆ ಅಂತ ಇರುತ್ತಲ್ಲ, ಒಂದ್ ವೇಳೆ ಅವರೆಲ್ಲ ಪರ್ಸನಲ್ ಕೆಲಸ ಮಾಡಿ ಹೊರಗಡೆ ಹೋಗಿದ್ರು ಸೈನ್ ಮಾಡ್ಕೊಡಕ್ ಆಗಲ್ಲ. ಇಲ್ರಿ ಮತ್ತೆ ನಾವು ಹೊರಗಡೆ ಬಂದಿನಿ, ಸೊ ಬೇರೆ ಕೆಲಸಗಳು ಬಂದಿನಿ, ಮದುವೆಗೆ ಬಂದಿನಿ, ಊರಿಗೆ ಬಂದಿನಿ ಅಂತ ಅವ್ರು ಹೇಳಿದ್ರು ಒಂದ್ ವೇಳೆ ಅಂದ್ರೆ ನಮ್ಮ ಪರಿಸ್ಥಿತಿ ಏನು? ಇದೆಲ್ಲ ಯಾಕೆ ಮಾಡ್ತಿದ್ದಾರೆ ಅನ್ನೋದೇ ನನಗೆ ಯಾವುದು ಕೂಡ ಅರ್ಥ ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಇಷ್ಟು ವರ್ಸ್ಟ್ ಮಟ್ಟಕ್ಕೆ ನಿಂತುಕೊಂಡು ಚುನಾವಣೆಯಲ್ಲಿ ಹೆಸರು ಬಿಡ್ತಕ್ಕಂಥ ಹಾಗೆ ನಾನು ಮಾಡದೇ ಹೇಳಿದ್ರು. ನಾನು ಸಂಘಟನೆಯಲ್ಲಿ ಸಕ್ರಿಯವಾಗಿರೋದು ನಮ್ಮ ವಿದ್ಯಾರ್ಥಿ ದೇಶದಲ್ಲಿ ಮದುವೆ ಮಾಡ್ಕೊಂಡು 14 ವರ್ಷ ಆಯ್ತು. ನಾನು ಹೇಳ್ತಾ ಅಂತ ನನ್ನ ಜೊತೆಗೆ ಇರೋರಿಗೆ ಗೊತ್ತಿಲ್ಲ ಮಾಡೋದಕ್ಕೆ. ನಾವೇ ಪರಿಚಯ ಮಾಡಬೇಕು. ಎಲ್ಲೊಬ್ಬರು ಕೆಲವೊಬ್ಬರು ಫೋಟೋ ಗೊತ್ತಿರ್ತ ಬಿಟ್ರೆ ನಾನು ಹೇಳ್ತಿ ಯಾವತ್ತೂ ಕೂಡ ಈಗೇನು ನನ್ನ ಸಂಘಟನೆ ಜೀವನದಲ್ಲಿ ಇವತ್ತು 5 ವರ್ಷಗಳ ಕಾಲ ಅಧಿಕಾರ ಅನುಭವಿಸಿದ್ದೀರಿ, ಅವರೆಲ್ಲರೂ ಕೂಡ ನಮ್ಮ ಸ್ನೇಹಿತರೆ. ಈಗ ಬಂದಿರ್ತಕ್ಕಂಥ ನಮಗೆ ಹಿರಿಯರಾಗಿರ್ತಕ್ಕಂಥ ನಂದೀಶ್ ಅಣ್ಣವರು, ಹನುಮಂತ ಸರ್ ಅವರು, ಕೃಷ್ಣಾಜಿ ಸರ್, ಮಾರುತಿ ಸರ್, ನಾವೆಲ್ಲ ಅಮ್ಮ ವಿತರಣೆ ಮಾಡೋದು, ನಾವೆಲ್ಲರೂ ಒಳ್ಳೊಳ್ಳೆ ಟೀಮು ಸ್ನೇಹಿತರು ಸೇರ್ಕೊಂಡೆ ಆ ಟೀಮ್ ಅನ್ನ ಕಳೆದ ಸಲ ಅಧಿಕಾರಕ್ಕೆ ಕುಂದಿಸಿದ್ವಿ. ಅದು ಯಾವ ಉದ್ದೇಶ ನೋಡ್ರಿ, ಮತ್ತೆ ಅದಕ್ಕಿಂತ ಮುಂಚಿತವಾಗಿ ರೂಲಿಂಗ್ ಮಾಡಿರ್ತಕ್ಕಂಥ 5 ವರ್ಷ ಆಡಳಿತ ಮಾಡಿರ್ತಕ್ಕಂಥ ಟೀಮ್ನವರು ಕಳೆದ ಸಲ ಕೂಡ ನನ್ನ ಹೆಸರು ಬಿಟ್ಟರು. ವೋಟರ್ ಲಿಸ್ಟ್ ನಲ್ಲಿ ನನ್ನ ಹೆಸರು ಬಿಟ್ಟರು ಫಸ್ಟ್. ಅದರ ಜೊತೆಗೆ ನಮ್ಮ ಜೊತೆಗೆ ಇರ್ತಕ್ಕಂಥ ಆಕ್ಟಿವ್ ಆಗಿರ್ತಕ್ಕಂಥ ಚುನಾವಣೆಗೆ ಗೆಲ್ತಾರೆ ಅಂತಕ್ಕಂಥ ಮಹಿಳೆಯರ ಹೆಸರು ಬಿಟ್ಟರು, ಹಿರಿಯರು ಬಿಟ್ಟರು, ಕಿರಿಯರು ಬಿಟ್ಟರು. 28 ಜನ ಶಿಕ್ಷಕರ ಹೋದ ಎಲೆಕ್ಷನ್ ಬಿಟ್ಟರು. ನಾವು ಅದನ್ನ ಜಿದ್ದಿ ತಗೊಂಡ್ವಿ. ನಾವಿಲ್ಲಂದ್ರೆ ಏನಾಯ್ತು, ನಮ್ಮ ಸ್ನೇಹಿತರು ಇದಾರಲ್ಲ ಅಂತೇಳಿ ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಓನ್ಲಿ ಫ್ರೆಂಡ್ಶಿಪ್ ಬೆಲೆ ಕೊಟ್ಟು ಅಷ್ಟೇ, ಬೇರೆ ಏನೂ ಮಾಡಲಿಲ್ಲ ನಾವು. ದಾರ್ಯಾಗ ಹೋಗೋರ್ನಾಗ ನಿನ್ನೆ ಮೊನ್ನೆ ಬಂದವ್ರನ್ನ, ಅಪಾಯಿಂಟ್ ಆದವ್ರನ್ನ, ಚುನಾವಣೆಗೆ 10 ಸಲ ನಿಂತು ಸೋತ್ ಮಡಿ ಸೇರ್ಕೊಂಡವ್ರನ್ನ ಎಲ್ಲರನ್ನೂ ವಿಶ್ವಾಸ ತಗೊಂಡು ನಾವು ಅಧಿಕಾರಕ್ಕೆ ಕರ್ಕೊಂಡು ಬಂದು ಅವ್ರನ್ನ ಅಧಿಕಾರ ಕೊಡಿಸಿದ್ವಿ. 5 ವರ್ಷ ಇವತ್ತೇನು ಅಧಿಕಾರ ಅನುಭವಿಸಿದವರು, ಆ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥವ್ರು ಯಾರು? ನಾವು ನಮ್ಮ ಸ್ನೇಹಿತರೆ. ನಮ್ಮ ಮುಖದ ಮೇಲೆ ಅಧಿಕಾರವನ್ನು ಅನುಭವಿಸಿದ್ವಿ. ನೀವು ಯಾವ ಉದ್ದೇಶ ಇಟ್ಕೊಂಡು ಅಧಿಕಾರಕ್ಕೆ ಬಂದ್ರಿ ಅಂದ್ರೆ ನಮ್ಮ ಸ್ನೇಹಿತರ ಹೆಸರು ಬಿಟ್ಟಾರ, ಅದಕ್ಕೆ ನಾವು ಬಂದು ಕುಂತೀವಿ ಅನ್ನೋದನ್ನೇ ಮರ್ತು ಬಿಟ್ಟರು. ಇವತ್ತು ಸೇಮ್ ಶಿಕ್ಷಕಿ ಪ್ರಮೀಳಾ ಪಾಟೀಲ್ ಮಾತನಾಡಿ, ಮತದಾರರ ಪಟ್ಟಿಯಿಂದ ನನ್ನ ಹೆಸರನ್ನು ತೆಗೆದಿರುವ ಬಗ್ಗೆ ಮಾಹಿತಿ ಪಡೆದು ತಾಲೂಕು ಅಧ್ಯಕ್ಷ ಮಲ್ಲೇಶ್ ನಾಯಕ್ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗೆ ಪ್ರಶ್ನಿಸಲಾಗಿದೆ. ಆದರೆ ಅವರು ಯಾವ ಪ್ರತಿಕ್ರಿಯೆಯನ್ನು ನೀಡುತ್ತಿಲ್ಲ. ಕರೆ ಮಾಡಿದರೆ ಕರೆ ಸ್ವೀಕರಿಸುತ್ತಿಲ್ಲ, ಸಂದೇಶಕ್ಕೆ ಸ್ಪಂದಿಸುತ್ತಿಲ್ಲ ಎಂದರು. ಸದ್ಯ ಈಗ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ ನಡೆಯುತ್ತಿದ್ದು, ಆ ಮತದಾರರ ಪಟ್ಟಿಯಿಂದ ಏಕಾಏಕಿಯಾಗಿ ನನ್ನ ಹೆಸರನ್ನು ಯಾವುದೇ ಕಾರಣಗಳಿಲ್ಲದೆ ತೆಗೆದುಹಾಕಿದ್ದಾರೆ. ಸಮಂಜಸವಾದ ಕಾರಣ ಇಲ್ಲದೆ ಮತದಾರ ಪಟ್ಟಿಯಿಂದ ಹೆಸರನ್ನು ತೆಗೆದುಹಾಕಿರುವುದು ನನಗೆ ತುಂಬ ನೋವಾದಂಥ ಒಂದು ಸಂಗತಿಯಾಗಿದೆ. ಇದರ ವಿಚಾರವನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ನನಗೆ ಸಮಂಜಸವಾದ ಉತ್ತರನೂ ಕೊಡಲಿಲ್ಲ, ಸರಿಯಾದ ಕಾರಣನೂ ತಿಳಿಸಲಿಲ್ಲ. ಜೊತೆಗೆ ತಾಲೂಕು ಅಧ್ಯಕ್ಷರು ಇದಕ್ಕೆ ಸಂಬಂಧಪಟ್ಟಾರ ಅನ್ನೋದಕ್ಕೋಸ್ಕರ ಅವ್ರಿಗೂ ಮಧ್ಯಾಹ್ನದಿಂದ ಸಾಯಂಕಾಲವರೆಗೂ ಫೋನ್ಗಳು ಮಾಡಿ ಸಾಕಾಯಿತು. ಯಾರು ಫೋನ್ ರಿಸೀವ್ ಮಾಡ್ತಿಲ್ಲ. ಜೊತೆಗೆ ವಾಟ್ಸಪ್ ಸಂದೇಶಗಳನ್ನ ಕಳಿಸಿದ್ರೆ ನೋಡ್ತಾರೆ, ಅದಕ್ಕೆ ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ. ಇನ್ನು ಅಧಿಕಾರ ತಮ್ಮ ಕೈಯಲ್ಲಿದೆ ಅನ್ನೋ ಒಂದು ಇದನ್ನು ಎತ್ತಿ ತೋರಿಸ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಒಬ್ಬ ಮಹಿಳಾ ಶಿಕ್ಷಕಿಯ ಹೆಸರನ್ನ ಮತದಾರ ಪಟ್ಟಿಯಿಂದ ತೆಗೆದು ಏನು ಸಾಧನೆ ಮಾಡ್ತಾರಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಯಾವ ಸಂಘ ವಿರೋಧ ಚಟುವಟಿಕೆಗಳಲ್ಲೂ ಭಾಗವಹಿಸಲ್ಲ, ಯಾವ ರಾಜಕೀಯದಲ್ಲೂ ಇಲ್ಲ, ನನ್ನ ಮೇಲೆ ತೆಗೆದುಹಾಕುವಂಥ ಯಾವ ಒಂದು ಸರಿಯಾದ ಕಾರಣಗಳು ಕೂಡ ಇಲ್ಲ. ಆದರೂ ಕೂಡ ಮತದಾರ ಪಟ್ಟಿಯಿಂದ ನನ್ನ ಹೆಸರನ್ನ ಏಕಾಏಕಿ ತೆಗೆದುಹಾಕಿದ್ದಾರೆ. ಒಂದು ವೇಳೆ ಅವರೇನಾದ್ರೂ ನನ್ನ ಹೆಸರನ್ನ ಮತದಾರ ಪಟ್ಟಿಯಲ್ಲಿ ಇಟ್ಟರೆ ಏನಾದ್ರು ಸೋಲಿನ ಭಯ ಏನಾದ್ರು ಕಾಡ್ತಿತ್ತೋ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಮನೆಯವರು ಕೂಡ ಸಂಘದಲ್ಲಿ ಇರೋದ್ರಿಂದ ಅವ್ರ ಹೆಸರನ್ನ ಕೈ ಬಿಟ್ರೆ ಮತ್ತೆ ಎಲ್ಲಾದ್ರೂ ನಮ್ಮ ಹೆಸರನ್ನ ಹಾಕ್ತಾರೆ ಅನ್ನೋ ಭಯದಿಂದ ತೆಗೆದಿದ್ದಾರೋ ಗೊತ್ತಿಲ್ಲ. ಆದ್ರೆ ಒಬ್ಬ ಮಹಿಳಾ ಶಿಕ್ಷಕರು ಮಾಡುವಂತಹ ಒಂದು ದೊಡ್ಡ ಅನ್ಯಾಯ. ಯಾಕಂದ್ರೆ ನಾವು ಯಾವುದರಲ್ಲೂ ಭಾಗವಹಿಸಿಲ್ಲ, ಏನು ಸರಿಯಾದ ಸಂಬಂಧಿಸ ಕಾರಣ ಇಲ್ಲದೆ ಏಕಾಏಕಿ ತೆಗೆದಿರುವುದು ಒಂದು ದೊಡ್ಡ ಅನ್ಯಾಯವಾಗಿದೆ. ಇದನ್ನ ಎಲ್ಲರೂ ಒಂದು ಅರ್ಥ ಮಾಡಿಕೊಂಡು ಈ ಒಂದು ಅಧಿಕಾರ ದುರುಪಯೋಗ, ಕುತಂತ್ರ ಬುದ್ಧಿಯನ್ನ ಶಿಕ್ಷಕರಾದವರು ಮಾಡಬಾರ್ದು. ಅಧಿಕಾರದ ಇದ್ದವರು ಅದ್ರ ಚುನಾವಣೆ ಕಾನೂನುಗಳು ಏನಿರ್ತಾವೋ, ಅದು ರೂಲ್ಸ್ ಏನಿರ್ತಾವೋ ಅದನ್ನ ಸರಿಯಾಗಿ ಫಾಲೋ ಮಾಡಿ ಎಲೆಕ್ಷನ್ ಮಾಡಬೇಕು ಹೊರತು ಈ ರೀತಿಯಾದಂಥ ಒಂದು ಕುತಂತ್ರ ಬುದ್ಧಿಯನ್ನು ಓಡಿಸಬಾರ್ದು. ನನಗೆ ತುಂಬ ಈ ಮತದಾರ ಪಟ್ಟಿಯಿಂದ ಹೆಸರನ್ನು ತೆಗೆದಿರುವುದು ಒಂದು ದೊಡ್ಡ ಅನ್ಯಾಯವಾಗಿದೆ.
ಅದಕ್ಕೆ ಕಾರಣಗಳನ್ನ ಯಾರು ಕೊಡ್ತಾ ಇಲ್ಲ, ಕೇಳಿದ್ರೆ ಅದಕ್ಕೆ ಸಂಬಂಧಪಟ್ಟವರು ಯಾರು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಅಂದ್ರೆ ಇದು ಅವ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂದ್ರೆ ಇವ್ರು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಏನ್ ಮಾಡಿದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ತಾಲೂಕು ಅಧ್ಯಕ್ಷರಿಗೆ ನಾನು ಫೋನ್ ಮಾಡಿ ವಾಟ್ಸಪ್ ಸಂದೇಶಗಳನ್ನ ಕಳಿಸಿ, ಸರ್ ನನ್ನ ಮತದಾರ ಪಟ್ಟಿಯಿಂದ ನನ್ನ ಹೆಸರನ್ನು ತೆಗೆದು ಹಾಕಿದ್ದಾರೆ ಸರ್, ನಾನು ಮಾತಾಡಬೇಕು, ಕಾಲ್ ರಿಸೀವ್ ಮಾಡಿ ಸರ್, ಈ ರೀತಿ ಅನ್ಯಾಯ ಮಾಡಿದರೆ ಹೇಗೆ ಅಂತ ನಾನು ಮೆಸೇಜ್ ಮಾಡಿದ್ರೆ ನೋಡ್ತಾರೆ ವಾಟ್ಸಪ್ ಸಂದೇಶಗಳನ್ನ. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಬ್, K9, ವಿವಾನ್, ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗಬೇಕು ಹಾಗೂ ಶಿಕ್ಷಣ ಹಕ್ಕು ಕಾಯ್ದೆ ಪ್ರಕಾರ ಗುಣಾತ್ಮಕ ಶಿಕ್ಷಣ ನೀಡುವಂತೆ ಆಗ್ರಹಿಸಿ ಸರ್ಕಾರದ ವಿರುದ್ಧ ಏಪ್ರಿಲ್ 14ರಂದು ರಾಜ್ಯದ 20 ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಸರ್ಕಾರಿ ಶಾಲೆ ಅಭಿವೃದ್ಧಿ ವೇದಿಕೆಯ ಸಂಚಾಲಕಿ ವಿದ್ಯಾ ಪಾಟೀಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಏಪ್ರಿಲ್ 14ರಂದು ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಅಹೋರಾತ್ರಿ ಧರಣಿ ನಡೆಸಲಾಗುತ್ತಿದೆ. ಅಂದು ರಾತ್ರಿಯಿಂದ ಏಪ್ರಿಲ್ 15ರ ಬೆಳಗ್ಗೆವರೆಗೂ ಪ್ರತಿಭಟನೆ ನಡೆಸಿ ನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುತ್ತದೆ ಎಂದರು. ಇದೇ ವೇಳೆ ಸಂಘದ ಮೋಕ್ಷಮ್ಮ ಮಾತನಾಡಿ, ರಾಜ್ಯದಲ್ಲಿ 62,420ಕ್ಕೂ ಅಧಿಕ ಶಿಕ್ಷಕರ ಹುದ್ದೆಗಳು ಖಾಲಿ ಇವೆ. ಕೂಡಲೇ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ತಕ್ಷಣ ಭರ್ತಿ ಮಾಡಬೇಕು. ಶಿಕ್ಷಣ ಹಕ್ಕು ಕಾಯ್ದೆ ಪ್ರಕಾರ 1ರಿಂದ 5ನೇ ತರಗತಿ ಶಾಲೆಗಳು ನೆರೆಹೊರೆ ಶಾಲೆ ಇರಬೇಕು. 6ರಂದು
6ರಿಂದ 8ನೇ ತರಗತಿ 3 ಕಿಲೋಮೀಟರ್ ಒಳಗಿರಬೇಕು ಎಂಬ ನಿಯಮವಿದ್ದು, ಆದರೆ ಸರ್ಕಾರ ಈ ನಿಯಮವನ್ನು ಉಲ್ಲಂಘಿಸುತ್ತಿದೆ. ಕಡ್ಡಾಯವಾಗಿ ನಿಯಮವನ್ನು ಪಾಲಿಸಬೇಕೆಂದರು. ಶಾಲೆಗಳಲ್ಲಿ ಶುದ್ಧ ಕುಡಿಯುವ ನೀರು, ಶೌಚಾಲಯ, ಆಟದ ಮೈದಾನ, ಗ್ರಂಥಾಲಯ ಸೇರಿ ಇತ್ಯಾದಿ ಸೌಲಭ್ಯಗಳನ್ನು ಒದಗಿಸಬೇಕು. ಪ್ರತಿಯೊಂದು ಶಾಲೆಗೂ ಒಬ್ಬ ಪರಿಚಾರಕರನ್ನು ನೇಮಿಸಬೇಕು. ಸರ್ಕಾರ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗಳನ್ನು ತಕ್ಷಣ ನಿಲ್ಲಿಸಬೇಕೆಂದು ಆಗ್ರಹಿಸಿದರು. ಅಂಬೇಡ್ಕರ್ ಶಿಕ್ಷಣ ಸಂಘಟನೆ ಹೋರಾಟ ಆಶಯದಂತೆ ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗಬೇಕು. ಆದರೆ ನಮ್ಮ ರಾಜ್ಯದಲ್ಲಿ ಅದು ಸಾಧ್ಯವಾಗದ ಕಾರಣ ದಿನಾಂಕ 14/4/2026 ಶಿಕ್ಷಣ ಹಕ್ಕು ಕಾಯ್ದೆ ಪ್ರಕಾರ ಗುಣಾತ್ಮಕ ಶಿಕ್ಷಣಕ್ಕಾಗಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ. ತಮ್ಮೆಲ್ಲರಿಗೂ ತಿಳಿದಿರುವಂತೆ ನಮ್ಮ ದೇಶದಲ್ಲಿ ಶಿಕ್ಷಣದ ಹಕ್ಕು ಕಾಯ್ದೆ ಜಾರಿಯಾಗಿ 17 ವರ್ಷವಾಯಿತು. ಆದರೂ ಸಹ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗುತ್ತಿಲ್ಲ. ನಮ್ಮ ವೇದಿಕೆ ಕಳೆದ 10 ವರ್ಷಗಳಿಂದ ಸತತವಾಗಿ ಹೋರಾಟಗಳನ್ನು ಮಾಡುತ್ತಲೇ ಬರುತ್ತಿದ್ದರೂ ಸರ್ಕಾರ ಇದರ ಬಗ್ಗೆ ತುಂಬ ನಿರ್ಲಕ್ಷ್ಯ ವಹಿಸುತ್ತಿದೆ. ಇದರಿಂದಾಗಿ ಸರ್ಕಾರ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗುತ್ತಿದೆ. ಕೇವಲ ಬಡವರು, ದಲಿತರು ಮತ್ತು ಬಡ ಕುಟುಂಬಗಳ ಹೆಣ್ಣು ಮಕ್ಕಳ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದಾರೆ. ಇಂಥ ಮಕ್ಕಳ ಭವಿಷ್ಯದ ಬಗ್ಗೆ ಸರ್ಕಾರದ ಧೋರಣೆ ಸರಿಯಿಲ್ಲ. ಇದಕ್ಕಾಗಿ ಮುಖ್ಯಾಂಶಗಳು ಕಾರಣಗಳು: ಇಡೀ ರಾಜ್ಯದಲ್ಲಿ ಸುಮಾರು 62,420,000ಕ್ಕಿಂತ ಹೆಚ್ಚು ಶಿಕ್ಷಕರ ಹುದ್ದೆಗಳು ಖಾಲಿವೆ. ಶಿಕ್ಷಣ ಹಕ್ಕು ಕಾಯ್ದೆ ಪ್ರಕಾರ 1ರಿಂದ 5ನೇ ತರಗತಿವರೆಗೆ ನೆರೆಹೊರೆ ಶಾಲೆಗಳಿರಬೇಕೆಂಬ ನಿಯಮವಿದೆ ಮತ್ತು 6ರಿಂದ 8ನೇ ತರಗತಿಯವರೆಗೆ 3 ಕಿಲೋಮೀಟರ್ ಒಳಗಡೆ ಶಾಲೆ ಇರಬೇಕೆಂಬ ನಿಯಮವಿದೆ. ಸರ್ಕಾರ ಈ ನಿಯಮವನ್ನು ಉಲ್ಲಂಘನೆ ಮಾಡಿದೆ. ಕಡ್ಡಾಯವಾಗಿ ಪಾಲಿಸಬೇಕು. ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಯಾಗಿ 17 ವರ್ಷವಾಯಿತು. ನಮ್ಮ ಶಾಲೆಯಲ್ಲಿ ಇಂದಿಗೂ ಸಹ ಕುಡಿಯುವ ನೀರು, ಶೌಚಾಲಯ ಹಾಗೂ ಆಟದ ಮೈದಾನ ಇತ್ಯಾದಿ ಮೂಲಭೂತ ಸೌಲಭ್ಯಕ್ಕೆ 7,630 ಶಾಲೆಗಳಲ್ಲಿ ಏಕೋಪಾಧ್ಯಾಯ ಶಾಲೆಗಳಿವೆ. ಇದನ್ನು ನೋಡಿದರೆ ಸರ್ಕಾರ ದಲಿತ ಮತ್ತು ಹಿಂದುಳಿದ ಜನಾಂಗದ ಮಕ್ಕಳಿಗೆ ಹಾಗೂ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ನೀಡಲು ನಿರ್ಲಕ್ಷ್ಯ ವಹಿಸುತ್ತಿರುವುದು ಕಂಡುಬರುತ್ತಿದೆ. ಉದಾಹರಣೆಗೆ, ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 25,000 ಶಿಕ್ಷಕರ ಹುದ್ದೆ ಖಾಲಿರುವುದನ್ನು ನೋಡಿದರೆ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಸಿಗುವುದು ಸಾಧ್ಯವಿಲ್ಲ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಈ ಕೂಡಲೇ ನಮ್ಮ ಕೆಳಗಿನ ಬೇಡಿಕೆಗಳನ್ನು ಈಡೇರಿಸುವ ಮೂಲಕ ದಲಿತ, ಹಿಂದುಳಿದ, ಆದಿವಾಸಿ, ಅಲ್ಪಸಂಖ್ಯಾತ ಸಮುದಾಯ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಖಾತ್ರಿಗೊಳಿಸಬೇಕು. ನಮ್ಮ ಬೇಡಿಕೆಗಳು: ಖಾಲಿರುವ ಶಿಕ್ಷಕರ ಹುದ್ದೆಗಳನ್ನು ತಕ್ಷಣ ಭರ್ತಿ ಮಾಡಬೇಕು. ಶಾಲೆಗಳಿಗೆ ಶುದ್ಧ ಕುಡಿಯುವ ನೀರು, ಶೌಚಾಲಯ, ಆಟದ ಮೈದಾನ ಮತ್ತು ಗ್ರಂಥಾಲಯ ಇತ್ಯಾದಿ ಸೌಲಭ್ಯಗಳನ್ನು ಒದಗಿಸಬೇಕು. ಶಿಕ್ಷಣ ಹಕ್ಕು ಕಾಯ್ದೆ ಪ್ರಕಾರ 1ರಿಂದ 5ನೇ ತರಗತಿವರೆಗೆ ನೆರೆಹೊರೆ ಶಾಲೆಗಳಿರಬೇಕೆಂಬ ನಿಯಮವಿದೆ ಮತ್ತು 6ರಿಂದ 8ನೇ ತರಗತಿ 3 ಕಿಲೋಮೀಟರ್ ಒಳಗಡೆ ಶಾಲೆ ಇರಬೇಕೆಂಬ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಪ್ರತಿಯೊಂದು ಶಾಲೆಗೆ ಒಬ್ಬ ಪರಿಚಾರಕರನ್ನು ಕೂಡಲೇ ನೇಮಿಸಬೇಕು. ಸರ್ಕಾರ ಕೆಪಿಎಸ್ ಸೈಯದ್ ಹಫೀಜುಲ್ಲಾ ಮಾತನಾಡಿ, ಸರ್ಕಾರ ಇಷ್ಟು ದಿನ ನಲಿ-ಕಲಿ ತರಗತಿಗಳನ್ನು ನಡೆಸಿ ಇದೀಗ ತೆಗೆಯಲು ಹೊರಟಿದೆ. ಮುಂದೆಯೂ ಮ್ಯಾಗ್ನೆಟ್ ಶಾಲೆ ಮಾಡಿ ತೆಗೆಯುತ್ತದೆ. ಇದರಿಂದ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗುತ್ತಾರೆ. ಜೊತೆಗೆ ಹಳ್ಳಿಗಳಲ್ಲಿ ಶಾಲೆಗಳು ಮುಚ್ಚಿ ಹೋಗುತ್ತಿವೆ. ಸರ್ಕಾರ ಕೂಡಲೇ RTE ಕಾಯ್ದೆ ಅಡಿಯಲ್ಲಿಯ ಗುಣಮಟ್ಟದ ಶಿಕ್ಷಣ ನೀಡಲು ಮುಂದಾಗಬೇಕೆಂದರು. ಕನಿಷ್ಠ ಈಗ 60 ಮಕ್ಕಳಿದ್ದಲ್ಲಿ ಕನಿಷ್ಠ 2 ಶಿಕ್ಷಕರು ಇರಬೇಕು. ಮತ್ತೆ 61-90 ಮಕ್ಕಳಿದ್ದರೆ 3 ಜನ ಶಿಕ್ಷಕರು ಇರಬೇಕು. ಏನು RTE ಆಗ್ತದೆ, RTE ಪ್ರಕಾರ ನಮಗೆ ಶಿಕ್ಷಕರನ್ನ ಸರ್ಕಾರ ಕೊಡಬೇಕು. 1ನೇ ವಿಷಯ. 2ನೇ ವಿಷಯ, ಮೂಲಭೂತ ಸೌಲಭ್ಯಗಳು ಇರಲಾರ್ದೇ ಕೆಲವು ಶಾಲೆಗಳಲ್ಲಿ ಮಗನ ಶಾಲೆ ಬಿಡುವಂಥದ್ದಿದೆ. ಅದು ಒಂದು ನಮಗೆ ಆಗಬೇಕಾಗಿರ್ತಕ್ಕಂಥದ್ದು. ಮತ್ತೆ ಶಾಲೆಯಲ್ಲಿ ಏನು ರೈಟ್ ಎಜುಕೇಶನ್ ಆಕ್ಟ್ ಪ್ರಕಾರ ಈಗ ಮ್ಯಾಗ್ನೆಟ್ ಶಾಲೆಗಳನ್ನ ಮತ್ತೆ KPS ಶಾಲೆಗಳನ್ನ ಮಾಡಲಿಕ್ಕೆ ಸರ್ಕಾರ ಮುಂದಾಗಿರುವಂತ ಆಲೋಚನೆ ಇದೆ. ಮತ್ತೆ ಕೆಲವು ಕಡೆ ಆರ್ಡರ್ ಬಂದ ಅಂತ ಹೇಳ್ತಾರೆ. ಅದು ನಮಗೆ ಸ್ಪಷ್ಟತೆ ಇಲ್ಲ. ಒಂದು ವೇಳೆ ಆ ಆಲೋಚನೆ ಇದ್ರೆ ತಕ್ಷಣ ಅದನ್ನು ಸರ್ಕಾರ ಕೈ ಬಿಡಬೇಕು. ಯಾಕಂತಂದ್ರೆ RTE ಏನು ಹೇಳ್ತದೆ, ನೆರೆಹೊರೆ
ಉದಾಹರಣೆಗೆ ಜೈರಕಲ್ ಭಾಗದಲ್ಲಿ ನಿಮ್ಗೆ ಶ್ರೀರಾಪುರ, ಎಂಬೇರಾಳ, ಹನುಮಾಪುರ ಆ ಕಡೆ ಎಲ್ಲ 6 ಕಿಲೋಮೀಟರ್ 7 ಕಿಲೋಮೀಟರ್. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ವಸತಿ ಶಾಲೆಯ ಗುತ್ತಿಗೆ ಕಾರ್ಮಿಕರ ಬೇಡಿಕೆ ಈಡೇರಿಸುವಂತೆ ಏಪ್ರಿಲ್ 15ಕ್ಕೆ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ. ಗಂಗಾಧರ್. ಮತ್ತು ಶಿಕ್ಷಕರ ಚುನಾವಣೆ ಮತದಾರರ ಪಟ್ಟಿಯಿಂದ ಕೈಬಿಟ್ಟ ಕುರಿತು ಕಾನೂನು ಹೋರಾಟ. ಮಹಾಂತೇಶ್ ಬಿರಾದರ್. ಆರ್ಟಿಇ ಪ್ರಕಾರ ಗುಣಾತ್ಮಕ ಶಿಕ್ಷಣಕ್ಕಾಗಿ ಏಪ್ರಿಲ್ 14ಕ್ಕೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹ. ವಿದ್ಯಾ ಪಾಟೀಲ್. ವಾರ್ತೆಗಳನ್ನು ಪ್ರಯತ್ನಿಸಿದವರು ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, Righteous biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳನ್ನು ಮತ್ತೆ ಭೇಟಿಯಾಗೋಣ. ವಂದನೆಗಳು.